ಬಂದೆ ನೀನು. ಅಲ್ಲ ನೀನು ಯಾಕೆ ಬರಕ್ಕೆ ಹೋಗಿದ್ದಿ? ಅಲ್ಲ ಚಿಕ್ಕಮ್ಮ ಬೇರೆ ಏನೇನೋ ಅಂತಿದ್ಲು. ಅಲ್ಲ ನೀನು ಹೋಗಿ ಹೋಗಿ ಆ ಮುದುಕಕ್ಕೆ ಮದುವೆ ಮಾಡ್ಕೊಡಕ್ಕಂತ ಉಂಟಾ? ನೀನು ಯಾಕೆ ಬರಕ್ಕೆ ಹೋದಿ? ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರಬೇಕಿಲ್ಲ. ಹೌದು, ಯಾರಿಗೆ ಆಕ್ಸಿಡೆಂಟ್ ಆಯ್ತು? ನಿನಗಾಯ್ತು ಯಾರಿಗಾಯ್ತು? ನೀ ಆರಾಮದಿ ಇಲ್ಲ? ಅಲ್ಲ ನೀ ದವಾಖಾನೆ ಅದೇ ಅಂದ ತಕ್ಷಣ ನನಗೆ ಹೆಂಗೆ ಆಗ್ಬಾರ್ದು ಗೊತ್ತೇನ? ನನಗೆ ಅದನ್ನೆಲ್ಲ ಕೇಳಿದ ತಕ್ಷಣ ಏನಾಗಿರ್ಬೇಕು ನಮ್ಮ ಮಕ್ಕಳು, ನಾನು ಬರಲೇನ ಅಂತ ಅನ್ನೋ ಹಂಗಾಗಿಬಿಟ್ಟಿತ್ತು. ಸಮಾಧಾನ ಸಮಾಧಾನ, ನಾನು ಬಂದಿದ್ದೀನಲ್ಲ ಈಗ, ನಾನು ಎಲ್ಲ ನೋಡ್ಕೊತೀನಿ, ಸಮಾಧಾನ. ಅಲ್ಲಕ್ಕ, ನೀನು ಬರಬಾರ್ದಿತ್ತು ಗೊತ್ತನ? ಅಪ್ಪ ಬೇರೆ ಮನೇಲಿಲ್ಲ, ಅಜ್ಜಿ ಬೇರೆ ಮಲ್ಕೊಂಡಿದ್ದಾಳೆ. ಈಗ ಹೆಂಗೆ ಮಾಡೋದು? ಹೆಂಗೋ ನಾನು ಮ್ಯಾನೇಜ್ ಮಾಡ್ತಿದ್ದೆ. ನೀನು ಸುಮ್ಮನೆ ಬಂದಿದ್ದೀಯಾ ನೋಡು. ಹೋಗು, ನೀನು ಹೋಗ್ಬಿಡು. ಹೆಂಗಾದ್ರೂ ನೀನು ಚಿಕ್ಕಮ್ಮನ ಕಂಡಿಲ್ಲ, ಹೋಗ್ಬಿಡು ಸುಮ್ಮನೆ. ಬರಬೇಕಾದ್ರೆ ಚಿಕ್ಕಮ್ಮನ ಮಾತಾಡ್ಸ್ಕೊಂಡೆ ನಾನು ಇಲ್ಲಿ ಬಂದಿದ್ದು. ನೀನು ಟೆನ್ಷನ್ ಮಾಡ್ಕೋಬೇಡ, ಹೋಗ್ಲಿ. ನಿಂದು ರಿಸಲ್ಟ್ ಏನಾಯ್ತು ಹೇಳು? ಅದು ಅಕ್ಕ, ಅದು ಯಾಕೆ ಏನಾಯ್ತ? ನನಗೆ ಬರದಾರ ಕಿವಿಯಿಂದ ಕೇಳ್ಕೊಂಡಿನಿ, ಆದರೆ ನಿನ್ನ ಬಾಯಿಂದನೇ ಕೇಳ್ಬೇಕು. ನಂಗೆ ಭಾಳ ಆಸೆ ಐತಿ. ಹೇಳಿ ಏನಾಯ್ತು? ನಂಗೆ ಭಾಳ ಆಸೆ ಐತಿ ನಿನ್ನ ಬಾಯಿಂದ ಕೇಳ್ಬೇಕಂತ ಹೇಳಿ. ಅದು ಹೇಳಿ ಏನಾಯ್ತಂತ ಹೇಳಿ. ಅಕ್ಕ, ನಾನು ಕಾಲೇಜ್ಗೆ ಫಸ್ಟ್ ಬಂದಿದ್ದೀನಿ ಗೊತ್ತಾ? ನಾನು ನಿನ್ನೆಯಿಂದ ಹೇಳ್ಬೇಕಂತ ತುಂಬ ಕುತೂಹಲದಿಂದ ಕಾಯ್ಕೊಂತ ರಾತ್ರೆಲ್ಲ ನಿಂತೆ. ಆಮೇಲೆ ಅಪ್ಪ ಫೋನ್ ಮಾಡಿ ಮಾಲಕರನ್ನ ಕೇಳಿದಾಗ ನೀನು ಹಾಸ್ಪಿಟಲಲ್ಲಿ ಇದೆಯಾ ಅಂತಂದು. ಅವಾಗ ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಹೌದು, ಏನಾಯ್ತು ಅವತ್ತು? ಅಯ್ಯೋ ಅದಾ ದೊಡ್ಡ ಕತೆ. ಏನಾಯ್ತಂದರೆ ಅಮ್ಮವರು ಇನ್ನೂ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಹೋಗು ಅಂತಂದರು. ನಾನು ಸರಿ ಅಂತ ಅಂದೆ. ಹಾಗೆ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ರಾತ್ರಿ ಯಾರು ಜನ ಹುಡುಗರು ಚುಡಾಯಿಸಕತ್ರು. ಅಷ್ಟರಲ್ಲಿ ಸರ್ ಬಂದು ನನ್ನ ಕಾಪಾಡಿದ್ರು ಅದೆಲ್ಲ. ಆದರೆ ಪಾಪ ಅವ್ರು ಹೋಗಬೇಕಾದ್ರೆ ಅವ್ರಿಗೆ ಗಾಯ ಆಯಿತು. ಪಾಪ ನನಗೋಸ್ಕರ ಎಲ್ಲ ಮಾಡಿದ್ರಲ್ವಾ, ಅದಕ್ಕೆ ನಾನು ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಈಗ ಬಂದೆ ನೋಡು. ಇಷ್ಟೇನಾ? ನಂಗೆ ತುಂಬ ಗಾಬರಿ ಆಯಿತು, ಎಲ್ಲಿ ನಿಮಗೇನಾಯಿತು ಅಂತ ಹೇಳಿ. ಯಾಕಂದರೆ ಅಪ್ಪ ಏನು ಹೇಳ್ತಾನೆ ಇಲ್ಲ, ಅಲ್ಲಿ ಏನು ಯಾರೂ ಹೇಳಿಲ್ಲ, ಬರೀ ದವಾಖಾನೆಗಿದ್ದಾಳೆ ಅಂತಂದರು. ಅಪ್ಪ ಕೂಡ ಎಷ್ಟೊತ್ತನ ಗಾಬರಿಯಾಗಿ ಊಟ ಮಾಡದೇ ಹೊಲಕ್ಕೆ ಹೋಗಿದ್ದಾರೆ. ಅಯ್ಯೋ ಹುಚ್ಚಿ, ನೀವು ಉಂಡಿದ್ಯಾ ತಾನೆ? ಉಂಡಿದ್ದೀನಿ. ಅಲ್ಲ ನಾ ಇಲ್ಲ ಅಂತ ಚಿಕ್ಕಮ್ಮ ನಿಂಗೇನಾದ್ರು ಜಾಸ್ತಿ ಕಾಟ ಕೊಟ್ಲಾ? ಇದ್ದಿದ್ದೆ ಅಲ್ಲಕ್ಕ, ನಿನಗೆ ಗೊತ್ತಿಲ್ಲದೇನಿದೆ. ನೀನು ಬರಲಿಲ್ಲ ಅಂತ ಹೇಳಿ ಯಾವನೋ ಮುದುಕ ಬರ್ತಿದ್ದಾನಂತೆ, ಅವ್ನು ನೋಡೋದಕ್ಕೆ ನನ್ನನ್ನು ಕುಂದಿರ್ತಿದ್ಲಿ ಇವಾಗ. ಅಯ್ಯೋ ಹೌದಾ? ಅಯ್ಯೋ ಹಂಗಾರೆ ನಾ ಬಂದಿದ್ದೆ ಚಲೋ ಆಯಿತು. ಸರಿ, ಬೇಗ ರೆಡಿ ಆಗಿದೆ ಆಯ್ತು. ಅಯ್ಯೋ ರೆಡಿ ಏನಾಗ್ತೀಯ? ಹಿಂಗೆ ಕುತ್ಕೋ. ಆ ಮುದುಕು ನೋಡೋದಕ್ಕೆ ನೀನು ರೆಡಿ ಆಗ್ಬೇಕಾ? ಮುಗಿತಾನ ಅಕ್ಕ ತಂಗಿಯರ ಮಾತು? ಲಗು ರೆಡಿ ಆಗೋಗ. ಚಿಕ್ಕಮ್ಮ ಆಗ್ತೀನಿ, 2 ನಿಮಿಷ ಹಿಂಗಾಗಿ ರೆಡಿ ಆಗಿಬಿಡ್ತೀನಿ. 2 ನಿಮಿಷ 3 ನಿಮಿಷ ಅಲ್ಲ, ಅವರು ಬಂದ್ರೀಗ. ಹೋಗು, ಚಾ ಮಾಡ್ಕೊಂಡು ತಗೊಂಡ್ಬರೋ. ಅಂಜಲಿ, ನಾನು ಹಿಂಗೇನು ಹೇಳಿದೆ ಚಾ ಮಾಡಂತ ಹೇಳಿದ್ನಿಲ್ಲ? ಚಿಕ್ಕಮ್ಮ ಎಲ್ಲ ರೆಡಿ ಐತಿ, ಅವ್ರು ಬಂದ್ರಣ. ಈಗ ಎಷ್ಟು ಹತ್ತೈತೆ ನೋಡಿ ನಮ್ಮ ಚಿಕ್ಕಮ್ಮಗ. ಅಲ್ಲಕ್ಕ, ನೀ ಯಾಕೆ ಒಪ್ಕೊಂಡಿ? ನೀನು ಅವ್ಕೆ ಹಂಗ ಅಂತಿರ್ತಾಳ, ನೀ ಒಪ್ಕೊಂಡ್ಬಿಡುದನ? ನೀ ಒಪ್ಕೊಬಾರ್ದಾಗಿತ್ತ. ನೀ ದೊಡ್ಡ ತಪ್ಪು ಮಾಡಿ ನೋಡಿ ಒಪ್ಕೊಂಡು. ಅಯ್ಯೋ ಹಂಗಲ್ಲ ಚಿಕ್ಕಮ್ಮ, ನಿನ್ಗೆ ಗೊತ್ತಲ್ಲ, ಆಕೆ ಏನು ಬೇಕೋ ಅದು ಸಾಧಿಸ್ತಾಳೆ. ಅದು ಸಾಧನೆ ಆಗಲಿಲ್ಲ ಅಂದರೆ ಉಳ್ಕೋದವ್ರನ್ನೆಲ್ಲ ಜೀವ ಹಿಂಡ್ತಾಳೆ. ಮತ್ತೆ ಎಲ್ಲಿ ನಿನಗೆ ತೊಂದರೆ ಮಾಡ್ತಾಳೆ ಅನ್ನೋ ಭಯಕ್ಕೆ ನಾವು ಅಂತಂದೆ. ಅಯ್ಯೋ ಏನು ಮಾಡ್ತಿದ್ದಿಲ್ಲ ಬಿಡಕ್ಕ, ಹೋಗಿ ಅಪ್ಪನ ಮುಂದೆ ಹೇಳ್ಬಿಟ್ಟಿದ್ರೆ ಆಗ್ಬಿಡ್ತಿತ್ತು. ಸುಮ್ಮನೆ ನೋಡಿ ಇವಾಗ. ಸರಿ ಹಂಗಾರೆ ನಾ ಚಾ ಮಾಡಕ್ಕೆ ಹೋಗ್ತೀನಿ, ನೀವು ಹೋಗು, ಫ್ರೆಶ್ ಅಪ್ ಆಗೋಗು. ಊಟ ಅದು ಮಾಡಿ ಏನೂ ಇಲ್ಲ ಕಡೆ. ಏನಾದರೂ ಒಂದು ಚಾ ಬಿಸ್ಕೆಟ್ ಇದ್ರೆ ಕೊಡು. ಚಾ ಬಿಸ್ಕೆಟ್ ಯಾಕೆ? ಬಾ, ಉಪ್ಪಿಟ್ಟಿದೆ ತಿನ್ನುವಂತೆ. ಉಪ್ಪಿಟ್ಟು ತಿನ್ಕೊಂತ ನಿಂತ್ರೆ ಅವ್ರು ಬಂದರೆ ಸುಮ್ಮನೆ ಚಿಕ್ಕಮ್ಮ ಮೊದಲೇ ಸಿಟ್ಟಾಗ್ಯಾಳ. ಅಯ್ಯೋ ಹಾಕಿದೆ ಹಚ್ಚಿಯ ಬಾ. ಏನು ಇವತ್ತೆಲ್ಲ ಕೆಲಸ ನೀನೇ ಮಾಡಿದಂಗಿದೆ, ಮನೆ ಎಷ್ಟು ನೀಟಾಗಿದೆ. ಅಯ್ಯೋ ಅವ್ರು ಬರ್ತಾರೆ ಅಂತ ಬೆಳಗ್ಗೆಯಿಂದ ಕ್ಲೀನ್ ಮಾಡಿದ್ದು 20 ಸಲ ಕ್ಲೀನ್ ಮಾಡಕ್ಕೆ ಮಾಡಿದ್ದಾಳ ನೋಡು. ನಾನಿಲ್ಲ ಅಂತ ನಿನಗೆ ತೆರಿತಿದ್ದಾಳ ಚಿಕ್ಕಮ್ಮ ಇವತ್ತು. ನೀನು ಓದ್ಕೊಳ್ಳೋದಿತ್ತಲ್ಲ, ಸುಮ್ಮನೆ ಓದ್ಕೋಬೇಕು ತಾನೆ. ಅಯ್ಯೋ ಅಕ್ಕ, ಇವಾಗ ರಜೆ ನನಗೆ, ಇವಾಗ ಏನು ಓದ್ಕೊಳ್ಳೋದಿಲ್ಲ ಏನಿಲ್ಲ. ನಾನೇ ಹಾಗೆ ಹಳೆ ಚಾಪ್ಟರ್ ಎಲ್ಲ ರಿವೈಸ್ ಮಾಡ್ತಿದ್ದೆ. ಯಾಕಂದರೆ ಮುಂದಿನ ಸಲ ಏನೋ ಅದೇ ರಿಪೀಟ್ ಆಗುತ್ತೆ ಅಂತ ಅನಿಸ್ತು, ಅದಕ್ಕೆ. ಸರಿ ಬಾ, ಹಚ್ಕೊಡ್ಲಿ ಉಪ್ಪಿಟ್ಟು? ಬೇಡ ಬಿಡು, ನಾನು ಚಾ ಕುಡಿತೀನಿ. ಚಾ ಅಂತೆ ಚಾ, ಕೂತ್ಕೊಂಡು ನೀನು ಸುಮ್ಮನೆ. ನಾನು ಉಪ್ಪಿಟ್ಟು ಹಾಕ್ಕೊಡ್ತೀನಿ, ತಿನ್ನುವಂತೆ. ಅಯ್ಯೋ ಉಪ್ಪಿಟ್ಟು ಬೇಡ, ಅನ್ನ ಅದು ಏನಿದ್ರೆ ಕಳಿಸಿರು ಕೊಡು, ಹೊಟ್ಟೆ ಭಾಳ ಸ್ಥಿತಿ. ಅಲ್ಲ ಇಷ್ಟಕೊಂಡು ಹಸಿ ಉಟ್ಕೊಂಡು ಚಾ ಕುಡಿತಾಳಂತ. ಏನವ ನೀನು? ಆಕೆ ಹಂಗಾಕಿ ಚಿಕ್ಕಮ್ಮ, ನೀ ಯಾಕೆ ತಲೆ ಕೆಡಿಸ್ಕೊಂತಿ? ನೀ ಸುಮ್ಮನೆ ಕುತ್ಕೊಂತೀನಿ, ಕುಂದ್ರೆ ಹೇಳ್ತೀನಿ. ಆತನ್ರಿ ನಿಮ್ದು? ಹಾ ಆಯ್ತು ಚಿಕ್ಕಮ್ಮ, ಕೊಡು ಅದನ್ನೇ ಕೊಡು. ಅಯ್ಯೋ ತಟ್ಟೆಗೆ ಹಾಕಿ ಕೊಡ್ತೀನಿ, ಸ್ವಲ್ಪ ತಾಳು, ಹಂಗ್ಯಾಕೆ ಮಾಡ್ತೀಯ ಅವಸರ? ಕೊಟ್ಬಿಡೆ ಸುಮ್ಮನೆ. ಕುತ್ಕೊಂತಿನ್ನು, ನೀನು ಹೇಳ್ತೀನಿ, ಕುತ್ಕೊಂತೀನಿ. ಅಮ್ಮ ಈಗ ಹೇಗಿದೆ? ಪರವಾಗಿಲ್ಲ ಕಣೆ. ಹೌದು, ಅಕ್ಕ ಬರಲಿಲ್ವಾ? ಮತ್ತೆ ಇವನು ಹೇಗಿದ್ದಾನೆ? ಚೆನ್ನಾಗಿದ್ದಾನೆ ತಾನೆ? ಅವನು ಆಚೆ ಕಡೆ ರೂಮಲ್ಲಿ ಇದ್ದಾನೆ, ನೋಡ್ಕೊಂಡು ಬರ್ತೀನಿ ತಾಳು. ಊಟಕ್ಕೆ ಕಳಿಸಿದಾಳೆ, ತಿಂತೀಯಾ? ಏನು ಕಳಿಸಿದಾಳೆ? ಏನೋ ಸಲಾಡ್ ಕಳಿಸಿದಾಳೆ. ಸಲಾಡಾ? 3 ದಿನ ಆಯ್ತು ಕಣೆ, ಅದೇ ತಿಂದು ನಂಗೆ ಸಾಕಾಗಿದೆ. ಬೇರೆ ಏನಾದರೂ ಕಳಿಸ್ಬೇಕಲ್ಲ. ಅಮ್ಮ ನಿಂಗೆ ಆರಾಮಿಲ್ಲ ಇವಾಗ, ಸಲಾಡ್ ಗಿಲಾಡ್ ಅನ್ಕೊಂತ ಕುಂತ್ರೆ ಹೊಟ್ಟೆ ತಡಿಬೇಕಲ್ಲ. ಡಾಕ್ಟರ್ ಏನು ಹೇಳಿದಾರೆ ನಿನಗೆ? ಇವಾಗ ಏನು ಕೊಟ್ಟು ಕಳಿಸಿದಾರೆ ಅದನ್ನ ತಿನ್ನು ಸುಮ್ಮನೆ. ಸರಿ ಕೊಡು ಅದನ್ನ. ಅಮ್ಮ ನಿಂಗೆ ಒಂಚೂರು ಬಾಯಿ ಕಟ್ಟೋದಿಲ್ಲ ನೋಡು. ಅಯ್ಯೋ, ಇದಕ್ಕೆ ಉಪ್ಪು ಬಿಟ್ರೆ ಮತ್ತೇನು ಇಲ್ಲೇ ಇಲ್ಲ. ಅಯ್ಯೋ ತಿನ್ನಮ್ಮ, ಏನೇನು ಸುಮ್ಮನೆ ತಿನ್ನಮ್ಮ. ನಾ ಅನ್ನನಂತ ಹೋಗಿ ಬರ್ತೀನಿ. ಅಯ್ಯೋ ನಾನು ಬರ್ತೀನಿ ತಾಳು. ನೀನು ಹೇಳೋ ಹಂಗಿಲ್ಲ, ನಿಂಗೆ ಸಲಾನ್ ಬಾಟ್ಲಿ ಹಚ್ಚಿದೆ, ನಾನೇ ಬರ್ತೀನಿ ತಾಳೆ ಅಂತೆ. ಅಲ್ಲೋಗಿ ವಿಡಿಯೋ ಕಾಲ್ ಮಾಡ್ತೀನಿ ನೋಡುವಂತೆ, ಸುಮ್ಕುದ್ರು. ಮಿಂಚು ಹೆಂಗಿದಾಳೆ? ಅಕ್ಕಿಗೂ ಆರಾಮಾಗೈತೆ ಅಂದಿಟ್ಟು. ಪಾಪ ಅವತ್ತು ಬ್ಯಾಡ್ ಅಂದ್ಲಕ್ಕೆಲ್ಲ ಊಟ. ನಾನು ನೋಡು ಫೋರ್ಸ್ ಮಾಡಿದೆ, ಇಬ್ರಿಗೂ ಹತ್ತಿ. ಹೌದು, ಏನು ತಿಂದ್ರೆ? ಯಾಕಂದ್ರೆ ನಾನು ಟ್ರಿಪ್ ಹೋದಾಗಿದೆ ಯಾವುದೂ ಆಗಿಲ್ಲ. ಟ್ರಿಪ್ಪಿಂದ ಬಂದಮೇಲೆ ಅದು ನನ್ನ ಏನು ತಿಂದಿನಿ, ಅಕ್ಕಿನೂ ಅದನ್ನ ತಿಂದಾಳ. ನನಗೆ ಅವಾಗ ಡೌಟ್ ಹೊಡಿತು, ಏನೋ ಮಾಡಿ ಅಂತೇಳಿ. ಇಬ್ರು ಏನು ತಿಂದಿರಿ? ಅಯ್ಯೋ ಅವತ್ತು ಏನಾಯ್ತು ಗೊತ್ತನ? ಅಕ್ಕ ಹೇಳ್ಬಾರ್ದ ನೀನು? ಮತ್ತೆ ಹೇಳಲ್ಲ, ಹೇಳು. ಅವತ್ತೇ ಸಣ್ಣ ಹುಡುಗರು ಆಡಿದಂಗೆ ಆಡ್ತೀನಿ ಅವನು. ನಾನು ಮತ್ತೆ ಮಿಂಚು ಏನು ಮಾಡಿದ್ವಿ ಅಂದರೆ ಪಿಜ್ಜಾ ತರಿಸಿದ್ವಿ. 1 ಪಿಜ್ಜಾ ತಿಂದರೆ ಅವಳಿಗೆ 50 ರೂಪಾಯಿ ಕೊಡ್ತೀನಿ, 2 ಪಿಜ್ಜಾ ತಿಂದರೆ
50,000 ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗೆ ಸುಮ್ಮನೆ ತಮಾಷೆ ಮಾಡಿದ್ವಿ. ಅವಳು 2 ಪಿಜ್ಜಾ ತಿಂದ್ಬಿಡ್ಬೇಕಾ? ಅದಾದ್ಮೇಲೆ ಆ ಪಿಜ್ಜಾ ತಿನ್ಲ, ನಾನು ಬೇರೆ ಏನೋ ತಿಂದ್ರಾಯ್ತು ಅಂತ ನನಗೂ ಅವಳೇ ಅಂದ್ಲು, ಇಲ್ಲ ನೀನು ತಿನ್ನಿ ಇವಾಗ ಅಂದ್ಲು. ಹಾಗೆ ನಾನು ತಿಂದೆ. ಅವತ್ತು ಅದೇ ಪಿಜ್ಜಾ ತಿಂದಿದ್ದೆ ನೋಡು ಇವತ್ತಾಗಿದ್ದು. ಹೌದಾ? ಮತ್ತೆ ಅಮ್ಮನ ಮುಂದೆ ಫುಲ್ ಏನು ಮೇಲೆ ಹೇಳ್ಬಿಟ್ಟಿದೆ ಗೊತ್ತನಕ್ಕಿ. ಇಲ್ಲ ಹೊರಗಿನ ಫುಡ್ ತಿಂದಿದ್ದೀನಿ, ನೀರು ಚೇಂಜ್ ಆಗಿದೆ ಅದಕ್ಕಾಗಿದೆ ಅಂತ ಹೇಳಿದಾಳೆ. ಇಂಥ ಹೇಳಿದ್ರೆ ಬೈತಾಳಂತ ಗೊತ್ತು. ಈಗ ಹೋಗ್ಲಿ ಬಿಡು, ಹೇಳ್ಬೇಡ ಮತ್ತೆ ನಾನು ಬೈಸ್ತೀಯ ನೀನು. ಮಾಡೋದೆಲ್ಲ ಇಂಥ ಕಿತಾಪತಿನಿ ನೀವಿಬ್ರು. ಹಾಂ ಬನ್ನಿ ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಏನಿದು ಮನೆ ತುಂಬಾ ಚಿಕ್ಕದಿದೆ. ಮನಸ್ಸು ದೊಡ್ಡದಿಲ್ಲ, ಸಾಕಷ್ಟ. ಹೌದೌದು, ಅಪ್ಪ ಹೇಳಿದಂಗೆ ನಮ್ಮ ಮನಸ್ಸು ಭಾಳ ವಿಶಾಲ ಐತ್ರಿ. ನಾವಂತರೂ ಹೆಂಗದೀವಿ ಅಂದ್ರೆ ಬಂದವ್ರಿಗೆಲ್ಲ ಊಟಕ್ಕೆ ಹಾಕ್ತೀವ್ರಿ. ಬರ್ರಿ ಕುಂದ್ರ ಬರ್ರಿ. ಮತ್ತೆ ನಿಮ್ಮ ಮನೆಯವ್ರು ಎಲ್ಲಿದ್ದಾರೆ? ಇವೇನು ಮನಿ ಎಲ್ಲ ಸುತ್ತಾಕತ್ತಾನ? ಪ್ರೇಮ ಎಲ್ಲ ಬರ್ಬೇಕಿಲ್ಲ. ಅಲ್ಲ ಕೂತ್ಕೊಳ್ಳಿ, ಯಾಕೆ ನಿಂತೀರಿ? ಕೂತ್ಕೊಳ್ಳಿ. ಏನೇ ಹುಡುಗ ಬಂದಾಗಿಂದ ಬರೀ ಮನಿನ ನೋಡಕತ್ತಾನ, ಯಾಕೆ ಮನ್ಸಿಗೆ ಬಂದಿಲ್ಲ ಅವ್ರಿಗೆ ಮತ್ತೆ? ಹೌದು, ನೀವು ಹುಡುಗನ ಯಾರಂತ ತಿಳ್ಕೊಂಡಿ? ಅದೇ ವೈಟ್ ಶರ್ಟ್ ಹಾಕೊಂಡಿದ್ದಲ್ಲ ಅವನೇ. ಅಯ್ಯೋ ಹುಚ್ಚಿ, ಅವಲ್ಲ ಚಸ್ಮಾ ಹಾಕೊಂಡು ಬಂತಾನಲ್ಲ ಅವ. ಏನು ಮುದುಕಗ? ಹೌದು ಮುದುಕಗ. ನಾ ಏನಿಲ್ಲ 64 ಆಗೈತೆ ಅಂತೇಳಿ. ನೀ 64 ಆಗೈತೆ ನಾನು ಅವ್ರ ಅಪ್ಪಗಾಗೈತೆ ಅಂತ ಮಾಡಿದ್ದೆ. ಅವ್ರ ಅಪ್ಪಗಲ್ಲಿ ಅವಂಗ ಏನೋ ಗುಸು ಗುಸು ಪಿಸು ಪಿಸು ಅಂದಂಗ ಆಗತೈತಿ. ಏನಿಲ್ಲ ತಿನ್ನಕ್ಕೆ ಏನ್ ತಗೊಂತೀರಿ ಅಂತ, ಚಾಪ ಏನಾರ? ಏನಾದ್ರೂ ಸರಿನಾ? ಅಲ್ಲೇ ಮುದುಕಗ? ಹೌದು, ಅದಕ್ಕೆ ನೀನು ಲಗ್ನ ಕೊಟ್ಟಕ್ಕಂತ ನಂದಿದ್ದೆ. ಅಯ್ಯೋ ಇದು ವಿಚಾರ ನಮ್ಮ ಮನೆಗೆ ಗೊತ್ತಾತಂದ್ರ ಅಂದಂಗ ನಿಮ್ಮ ಮನೆಯವ್ರು ಎಲ್ಲಿದಾರ? ಇವೇನಾ ಬಂದಂಗಿದ್ದ ಬರೀ ನಿಮ್ಮ ಮನೆಯವರೆಲ್ಲದಾರ ಅಂತ ಕೇಳ್ತಾನ ಅಂತ. ಅವನ ಅಲ್ಲನ ಬ್ರೋಕರ್, ಅವನ ಎಲ್ಲ ಸೆಟ್ ಮಾಡೋದು. ಈಗ ಮದುವೆ ಆಗಿ ಶೋಭನಾಗಿ ಅವ್ನು ಕೊಟ್ಟ ಕಣ್ಣು ಮಟ್ಟ ಅವನ ನೋಡ್ಕೊಳ್ಳೋದು. ಯಾಕಂದ್ರೆ ಎಲ್ಲ ಆಸ್ತಿ ಹುಡುಗಿ ಹೆಸರಿಗೆ ಬರೆಯೋದು ಅವನ ಈಗ. ಹೌದಾ ಸರಿ ಹಾಗಾದ್ರೆ ಹೋಗು, ಕರ್ಕೊಂಡು ಬರೋದು. ನಿಮ್ದು ಮಾತಾಡೋದು ಮುಗಿಸಿದ್ರ ಹುಡುಗಿನ ಕರ್ಕೊಂಡು ಬರ್ತೀರೇನ? ಅಲ್ಲ ಚಪ್ಪಲ ಚಂದಿಗರಾಯ ನೋಡಿ, ಅವ್ನು ಹುಡುಗಿ ನೋಡಿದ ಎಟ್ಟ ಹತ್ತಿರ್ಬೇಕು ಅವಂಗ. ಹೋಗುವ ಕರ್ಕೊಂಡು ಬರೋ. ಗೌರಿ ಗೌರಿ, ಅಯ್ಯೋ ಚಿಕ್ಕಮ್ಮ ಕರೆಯಕತ್ಲಿ, ಹೋಗ್ತೀನಿ ಅಂದ್ರೆ. ಅಕ್ಕ ಸುಮ್ ಕುಂದ್ರೆ ನೀನು ತಿಂದು ಖಾಲಿ ಮಾಡಿ ಹೋಗುವಂತೆ. ಇನ್ನು ತಿನ್ನಕ ಸ್ಟಾರ್ಟ್ ಮಾಡಿಲ್ಲ, ಕರೆಯಕತ್ಲಕ್ಕಿ. ಸುಮ್ ಕುಂದ್ರೆ ನೀನು ಏನಂದ್ ನೋಡ್ತೀನಿ. ಏನ್ ಚಿಕ್ಕಮ್ಮ ಬಂದ್ರ ಅವ್ರು ಕರ್ಕೊಂಡ್ ಬಾರ? ಬರ್ತೀವಿ. ಅಯ್ಯ ಬಂದ್ರ ಅನ್ಸುತ್ತೆ ನಡಿ. ಅಯ್ಯೋ ನೀ ತಿನ್ ಫಸ್ಟ್ ತಿನ್ನ. ಬರ್ರಿ ಇಬ್ರು ಏನ್ ಮಾಡತ್ರಿ? ಬರ್ರಿ ಲಗುನ ಬಂದಾರ ಅವ್ರಲ್ಲಿ. ಚಿಕ್ಕಮ್ಮ ಹೊಟ್ಟೆ ಸೆತೆಗೆ ಒಂದಿಟ ಊಟ ಉಂಡಿ ನಿಂದ್ರ. ಅಲ್ಲಿ ಮತ್ತೆ ಚಕ್ರ ಬಂದ್ ಬಿದ್ಲಂದ್ರ. ಹೌದೌದು ಲಗು ತಿಂದು ಬಾ. ಹುಡುಗಿ ಚಂದದಾಳ, ನಂಗೇನ್ ಇಷ್ಟ ಆಗ್ಲಿ. ಆಕೆ ಹುಡುಗಿ ಅಲ್ಲ, ಹುಡುಗಿ ಅವ್ವ. ಅವನು ಬಂದಾಗ ಅವಳು ಬಾ ಅಂದಲ್ಲ, ಚಸ್ಮಾ ಸೀದಾಗ ಹಾಕೊಂಡು ಚಂದಂಗೆ ನೋಡ್ಕೊ ಬಂದಿಟ್ಟು. ಹೌದಾ? ಮತ್ ಹುಡುಗಿನ ಬಾ ಅನ್ನ. ಹುಡುಗಿಯರ್ ಕರಿತೀರಿ, ನಮಗ್ ಹೊತ್ತಾಗತ್ ಮತ್ತ. ಬಂದ್ ಗೌರಿ ಬಾ. ಈಕಿನ ಹುಡುಗಿ ಚಂದದ. ಇನ್ನ ಅನ್ರಿ ಹುಡುಗಿ ಈಕೆ ಅಲ್ಲಿ ತಗೋರಿ. ಅವ್ರಾಕ್ ಬರ್ತಾನೆ ಅಂದ್ರೆ. ಅಲ್ಲ ಚಾತ್ರ ಬೇಕಿಲ್ಲ, ಹಂಗ ಬಂದಿಲ್ಲ. ಚಿಕ್ಕಮ್ಮ ನೀ ಬಾ ಅಂದಿ ಬಂದೆ ನಾನು. ಏ ಅಂಜಲಿ ಹೋಗಿ ಚಾತ್ರ. ಸರಿ ಚಿಕ್ಕಮ್ಮ. ಅಲ್ಲ ಒಂದು ರೋಗಿಷ್ಟ ಒಂದು ಮುದುಕ, ಇದ್ರಾಗ ಯಾವ ಹುಡುಗ? ಹುಡುಗಿ ಬಂದಾಳ, ಕಣ್ಣೆತ್ತಿ ನೋಡು ಚಂದಂಗೆ. ಸ್ವಲ್ಪ ಹತ್ರ ಬಾ ಅನ್ನಲೇ, ಕಣ್ಣು ಕಾಣಲ್ಲ. ಎಂದ್ರ ಚಾ ಕೊಡಕ್ ಬರ್ತಾ? ಅಕ್ಕ ತಗೋ ಕೊಡೋದು ತಣ್ಣಗಾಗ್ಲಿ. ತಗೊಳ್ಳಿ ಚಾ. ನೋಡುವ ಹುಡುಗನ್ ನೋಡ್ಕೊ, ಹುಡುಗನ್ ನೋಡ್ಕಿಲ್ಲ ಅಂದಿಲ್ಲ ಅನ್ನಕೋಬೇಡ, ನೋಡ್ಕೊ ಅಂದಿಟ್ಟು. ಸರಿ ಆಂಟಿ ಇದ್ರಲ್ಲಿ ಯಾರು ಹುಡುಗ?